ರವಿಕುಮಾರ್ ಭೂವಿಜ್ಞಾನಿಯಾಗಿ ಅಂತರ್ಜಲ ವಿಭಾಗದಲ್ಲೂ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯಲ್ಲೂ ನಾನು ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತೇನೆ. ಆಮೇಲೆ ನನಗೆ ಅಂತರ್ಜಲದಲ್ಲಿ ಭಾಳ ಆಸಕ್ತಿ ಇರೋ ಕಾರಣ ನಾನು ಸಾಕಷ್ಟು ಜಿಲ್ಲೆಗಳಲ್ಲಿ ಸುಮಾರು 15-20 ಜಿಲ್ಲೆಗಳಲ್ಲಿ ಬೇಕಾದಷ್ಟು ಪ್ರವಾಸ ಮಾಡಿರುತ್ತೇನೆ. ರೈತರ ಹೊಲಗಳಿಗೆ ಭೇಟಿ ಕೊಟ್ಟಿರುತ್ತೇನೆ. ಆಮೇಲೆ ಅಲ್ಲಿ ಅಂತರ್ಜಲ ವೈಪರೀತ್ಯದ ಆಗ್ತಕ್ಕಂಥ ಅನಾಹುತವನ್ನು ಗಮನಿಸ್ತಾ ಇದ್ದೀನಿ. ಇಷ್ಟೊಂದು ಕಡೆಗೆ ಅರಿವಿದೋ ಇಲ್ಲದೆಯೋ ಅವರ ಮೋಟ್ರ್ ಬೋರ್ವೆಲ್ಗೆ ಎಷ್ಟು ಇಳುವರಿ ಬಂದಿರುತ್ತೆ, ಅದಕ್ಕಿಂತ ಹೆಚ್ಚಿನ HP ಮೋಟ್ರ್ ಅಳವಡಿಸಿ ಕಷ್ಟ ಅನುಭವಿಸ ನೋಡ್ತಾ ಇದ್ದೀನಿ. ಅಂತರ್ಜಲ ಅಂದರೆ ಹಿಂಗಿರುತ್ತೆ. ಈಗ ಇಳುವರಿಗೂ ಅವರು ಅಳವಡಿಸ್ತಕ್ಕಂಥ ಮೋಟ್ರಿಗೂ ನಿಕಟ ಸಂಬಂಧ ಇದೆ. ಸಾಮಾನ್ಯ ಒಂದು ಉದಾಹರಣೆ ಹೇಳೋದಾದರೆ, ಒಂದು 3 ಇಂಚ್ ನೀರು ಬಂತು ಅಂತ ಹೇಳಿದರೆ ಅದಕ್ಕೆ ಸಾಮಾನ್ಯ ಒಂದು 5 HP ಮೋಟ್ರ್ ಕೊಡಿಸ್ಬೋದು. ಇಲ್ಲಿ ಆಗ್ತಿರೋದು ಏನು ಅಂತಂದರೆ ವಿಪರ್ಯಾಸ, ಒಂದು 2 ಇಂಚ್ ನೀರು ಬಂದರೂ 8 HP ಮೋಟ್ರ್ ಕೊಡಿಸಿರೋಂಥ ಘಟನೆಗಳು ನೋಡ್ತಾ ಇದ್ದೀವಿ. ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಸಮಸ್ಯೆ ಅಷ್ಟೇ HP ಮೋಟ್ರ್ ಕೊಡಿಸಿದಾಗ ಅದರ ಸಾಮರ್ಥ್ಯ ಅನುಗುಣವಾಗಿ ಅದು ನೀರನ್ನು ಎಳ್ಕೊಂಡಾಗ ಅದೇ ಪ್ರಮಾಣದಲ್ಲಿ ಭೂಮಿಯಲ್ಲಿ ನೀರು ಸೇರಿಸಬೇಕು. ಆ ಪ್ರಕ್ರಿಯೆ ಆಗ್ತಾಯಿಲ್ಲ. ಅದು ದಿನೇ ಅದು ಗ್ಯಾಪ್ ದೊಡ್ಡದಾಗ್ತಾ ಇದೆ. ಯಾವ ಲೆವೆಲಿಗೆ ಹೋಗ್ತಾ ಇದೆ ಅಂತಂದರೆ, ಜನಗಳು ಯಾರ್ಯಾರಿಗೂ ತೋರಿಸಿ ಏನೇನು ಮಾಡಿ ಅವರ ಬೆಳೆ ಉಳಿಸ್ಕೋಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ನೀರು ಬರ್ತವೇನಕ್ಕಿಂತ ಫೇಲ್ ಆಗೋ ಸಂಖ್ಯೆನೇ ಜಾಸ್ತಿ ಆಗ್ತಾಯಿದೆ. ಅದು ಬಹಳ ನಾವು ತೀವ್ರವಾಗಿ ಗಮನಿಸಬೇಕಾದ ಅಂಶ ಅದು. ಆಮೇಲೆ ಇದ್ರ ಬಗ್ಗೆ ಎಲ್ಲರೂ ಚಿಂತನೆ ಮಾಡುವಂಥ ಒಂದು ಅವಕಾಶ ಬಂದಿದೆ. ಒಂದು ಕಡೆಗೆ ಜಾಗತಿಕ ತಾಪಮಾನದಿಂದ ನಾವೆಲ್ಲ ತತ್ತರಿಸಿ ಹೋಗ್ತಾ ಇದ್ದೀವಿ. ಆಮೇಲೆ ಒಂದು ಬೆಳೆ ಬೆಳೆದರೂ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಬೆಳೆ ಬರ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಪರಿಸ್ಥಿತಿ ಅನುಗುಣವಾಗಿ ನಮ್ಮ ಕೆಲವು ನಿಲುವುಗಳನ್ನು ಬದಲಾಯಿಸ್ಕೊಂಡು ಭಾಳ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಉದಾಹರಣೆಗೆ, ಈಗ ಎಷ್ಟು ನೀರು ಬರ್ತದೆ, ನಾನು ಎಷ್ಟೊಂದು ರೈತರ ಹೊಲದಲ್ಲಿ ನೋಡಿದ್ದೀನಿ. ಇರೋ ನೀರನ್ನ ಅಚ್ಚುಕಟ್ಟಾಗಿ ಬಳಸಿ ಯಾವ ರೀತಿ ಮಾಡಬೇಕಂತ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಅದನ್ನು ಅಚ್ಚುಕಟ್ಟಾಗಿ ಮಾಡಿರೋ ನಿರ್ದೇಶನಗಳು ನೋಡಿದ್ದೀನಿ. ಕೆಲವರು ನೀರಿದ್ದು ಪೋಲ್ ಮಾಡಿರೋ ಅಂಶಗಳು ನೋಡಿದ್ದೀನಿ, ನೀರಿದ್ದು ಕಳ್ಕೊಂಡಿರೋನು ನೋಡಿದ್ದೀನಿ. ಹಿಂಗೆ ಮಾಡೋ ಬದಲು ರೈತರು ಸ್ವಲ್ಪ ಅದ್ರ ಬಗ್ಗೆ ಆಲೋಚನೆ ಮಾಡಿ ಕಳಿಸಬೇಕು. ಅದಕ್ಕೆ ಸ್ವಲ್ಪ ಚಿಂತನೆ ಮಾಡಿಕೊಂಡು ಸರಿಯಾದ ಮೋಟ್ರ್ ಅಳಿಸ್ಕೊಂಡು ಅದನ್ನು ತಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಉಳಿದಿಂದ ಮುಂದೆ ಅವರ ಕ್ರಾಪಿನ ಬೆಳವಣಿಗೆ ಅಂತ ಇಟ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಓಕೆ ಸರ್, ಈಗ ಒಂದು ತಾವು ಹಿರಿಯ ಭೂವಿಜ್ಞಾನಿಯಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀರಾ. ಹಾಂ ಸರ್. ಸರಿ, ಕರ್ನಾಟಕದಲ್ಲಿ ನೀವು ಬೀದರಿಂದ ಹಿಡಿದು ಮೈಸೂರುವರೆಗೂ ನೀವು ಪ್ರಯಾಣ ಮಾಡ್ತಾ ಇದ್ದೀರಾ. ಹೌದು ಸರ್. ಈಗ ಬೀದರ್ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ ಸರ್? ನೀವು ಈ ವರ್ಷದಲ್ಲಿ ಈಗ ಆಲ್ರೆಡಿ ಜನವರಿ ತಿಂಗಳಲ್ಲಿದ್ದೀವಿ. ಬೀದರ್ನ ಅಂತರ್ಜಲದ ಸ್ಥಿತಿಗತಿ ಹೇಗಿದೆ ಸರ್? ಬೀದರ್ನೆಲ್ಲ ನೋಡಿದಂಗೆ ಇನ್ನೂ ಅಂತ ಆತಂಕರ ಬೆಳವಣಿಗೆ ಆಗಿಲ್ಲ. ಸ್ವಲ್ಪ ಇನ್ನೂ ಜನಗಳಲ್ಲಿ ಈ ಬೇರೆ ಜಿಲ್ಲೆ ಇರ್ತಕ್ಕಂಥ ತಳಮಳ ಇನ್ನೂ ಅಷ್ಟೊಂದು ಬಂದಿಲ್ಲ. ಯಾಕಂದ್ರೆ ಸ್ವಲ್ಪ ಅಲ್ಲಿ ಮಳೆ ಒಂದು 2-3 ತಿಂಗಳಿಂದ ಮಳೆ ಬಂದಿದೆ, ಚೆನ್ನಾಗೂ ಬಂದಿದೆ ಮಳೆ. ಹಂಗಾಗಿ ಅಲ್ಲಿ ಬೆಳೆಗಳು ಕೈ ಕೊಟ್ಟಿದೆ. ಹೌದು. ಹಾಗಾಗಿ ಅಂದ್ರೆ ಅಂತರ್ಜಲ ಮಾತ್ರ ಇನ್ನೂ ಅಷ್ಟೊಂದು ಹೋಗಿಲ್ಲ ಸರ್. ಅದೇ ತರ ಬೀದರ್ ಆದ್ಮೇಲೆ ಈಗ ನೀವು ದಾವಣಗೆರೆ ಜಿಲ್ಲೆಯವರು. ದಾವಣಗೆರೆ ಜಿಲ್ಲೆ ಅಂದ್ರೆ ಎಲ್ಲ ಅಡಿಕೆ ನಾಡು, ಮನಿ ಪ್ಲಾಂಟ್ ಅಂತ ಹೇಳ್ಬೇಕು. ಇಡೀ ದಾವಣಗೆರೆ ಜಿಲ್ಲೆ ತುಂಬಾ ಅಡಿಕೆ, ಎಲ್ಲಿ ಮೈದಾನ, ಕೆರೆ, ಕಟ್ಟೆ ಎಲ್ಲಿ ನೋಡಿದ್ರು ಅಡಿಕೆನೇ ಇದೆ. ನೀವು ಹೊನ್ನಾಳಿ, ಚನ್ನಗಿರಿ, ದಾವಣಗೆರೆ ಎಲ್ಲ ತಾಲೂಕುಗಳು ನೋಡ್ತಾ ಇದೀವಿ. ಸರ್, ಹೇಗಿದೆ ನಿಮ್ಮ ದಾವಣಗೆರೆ ಜಿಲ್ಲೆಯ ಅಂತರ್ಜಲದ ಮಟ್ಟ? ದಾವಣಗೆರೆನಲ್ಲೂ ಸರ್ ಏನು ನನಗೆ ಅನಿಸುತ್ತೆ ಅಂದರೆ, ಇಲ್ಲಿ ಬಳಕೆ ಜಾಸ್ತಿ ಆಗ್ತದೆ ಜನಗಳಿಗೆ. ಈಗ ಟ್ರೆಡಿಷನಲ್ ಕ್ರಾಪ್ ಇಟ್ಕೊಂಡು ಈಗ ಜನಗಳ ಟ್ರೆಂಡು ಅಡಿಕೆನೇ ಬೆಳಿಬೇಕು ಅನ್ನೋದೊಂದು ಬಹಳ ಅವ್ರ ಮನಸ್ಸಲ್ಲಿ ಬರ್ತಾ ಇದೆ. ಅಡಿಕೆ ಬೆಳಿಬೇಕಂದಾಗ ಅದಕ್ಕೆ ಪೂರಕವಾಗಿ ನೀರಿನ ವ್ಯವಸ್ಥೆ ಸಮರ್ಪಕ ಇರಬೇಕು. ಒಂದು ಬೆಳೆ ಕೈಗೆ ಬರಬೇಕಾದ್ರೆ ಮಿನಿಮಮ್ 6 ವರ್ಷ ಬೇಕದು. 6 ವರ್ಷಕ್ಕದು ಸ್ವಲ್ಪನೂ ಕಷ್ಟ ಇಲ್ಲ ನೋಡ್ಕೋಬೇಕಾಗತ್ತೆ. ಈಗ ನಿಮಗೆ ಬರುವಂಥ ಫೋನ್ ಕಾಲ್ಗಳು ಸರ್, ಕೆಲವು ರೈತರು ಹೇಳ್ತಾರೆ, ಸರ್ ನನಗೆ ಇಷ್ಟು 8ನೇ ಬೋರ್ ಆಯಿತು, 10ನೇ ಬೋರ್ ಆಯಿತು ಅಂತ ಕೆಲವು ಉದಾಹರಣೆಗಳ ಸಮೇತ ಎಲ್ಲನೂ ಕೊಡ್ತಾರೆ. ಯಾವ ಊರುಗಳಲ್ಲಿ ಜಾಸ್ತಿ ಬೋರ್ ಕೊಡ್ದು ಬೆಂದು ಹಾಗೆ ಸರ್ ಆ ಥರ ಹೇಳಿದ್ರೆ ಚಳ್ಳಕೆರೆಯಲ್ಲಿ ಅವರು ಚಳ್ಳಕೆರೆಯಲ್ಲಿ ನನ್ನಿವಾಳ ಅಲ್ಲಿ ಅಂತರ್ಜಲ ವಿಪರೀತ ಬಳಕೆಯಾಗಿದೆ. ಆಮೇಲೆ
ಭಾಳಷ್ಟು ಜನಗಳು ಭಾಳ ಕಷ್ಟ ನಷ್ಟದಲ್ಲಿದ್ದಾರೆ. ಓಕೆ. ಆಮೇಲೆ ಅಲ್ಲಿ ಯಾವುದೂ ಬೆಳವಣಿಗೆ ಜನಗಳಿಗೆ ತಿಳುವಳಿಕೆನೂ ಇಲ್ಲ ಅಂತ ಹೇಳ್ಬೋದು ಪಾಪ. ಅಷ್ಟರ ಮಟ್ಟಿಗೆ ಅವರು ಪಾಪ ಹೌದು, ಭಾಳ ಕಷ್ಟದಲ್ಲಿದ್ದಾರೆ. ಆಮೇಲೆ ಅಲ್ಲಿ ನೀರು ಎಷ್ಟು ಆ ನೀರಿನ ಮೇಲೆ ಅವಲಂಬನೆ ಹಾಕೊಂಡು ಎಷ್ಟೆಷ್ಟು ಕ್ರಾಪ್ಗಳು ಹಾಕಿದ್ದಾರೆ, ದುಡ್ಡು ಇನ್ವೆಸ್ಟ್ ಮಾಡಿದ್ದಾರೆ, ಅದು ಸರಿ ರಿಟರ್ನ್ ಬರ್ತಾ ಇಲ್ಲ. ಮತ್ತೊಂದು ತೋರಿಸಿ ಹೊಡೆದ್ರು ಕೂಡ ನೀರು ಬರ್ತಾ ಇದೆ ಅನ್ನೋದು ಗ್ಯಾರಂಟಿ ಇಲ್ಲ. ಆಮೇಲೆ ಈಗ ಬೋರಲ್ಲಿ ಹೊಡೆದ್ರು ಎಷ್ಟು ದಿವಸ ನಡೀತೆ ಅನ್ನೋದು ಗ್ಯಾರಂಟಿ ಇಲ್ಲ. ಆಮೇಲೆ ಇನ್ನೊಂದೇನು ಕಾರಣ ಅಂತಂದ್ರೆ ಅಲ್ಲಿ ಅಂತರ್ಜಲ ಮರುಪೂರ್ಣ ಏನು ಕೆಲಸ ಆಗಿಲ್ಲ. ಓಕೆ ಸರ್, ಈಗ ಇದೇ ತರ ನೋಡುವಾಗ ನೀವು ಆಲೇಕಲ್ ಅಂತ ಜಗಳೂರು ತಾಲೂಕಿನಲ್ಲಿ ಆಲೇಕಲ್ ಅಂತ ಊರು, ಅಲ್ಲೂ ಸಹ ಅಡಿಕೆ ಇದೆ. ಅಲ್ಲಿ ನಿಮ್ಗೆ ಏನು ಅನಿಸುತ್ತೆ ಆಲೇಕಲ್ ಊರು ನೋಡಿದಾಗ? ಈಗ ಅಂತರ್ಜಲ ಆಲೇಕಲ್ನಲ್ಲಿ ಇತ್ತೀಚೆಗೆ ಒಂದು 15% ನೋಡಿದ್ರೆ ಮೊದಲು ಯಾವ ಬೋರ್ಗಳು ಚೆನ್ನಾಗಿ ನಡೀತಾ ಇದ್ವು ಅವೆಲ್ಲ ಪೂರಾ ಇಲ್ಲ, ನಿಂತೋಗಿದ್ದಾವೆ. ಅಂತರ್ಜಲ ಬಳಕೆ ವಿಪರೀತ ಆಗ್ತಾ ಇದೆ. ಆಮೇಲೆ ಅಲ್ಲೂ ಕೂಡ ಅಂತರ್ಜಲ ಮರುಪೂರ್ಣದ ಏನು ವ್ಯವಸ್ಥೆ ಆಗಿಲ್ಲ ಸರ್. ಅಲ್ಲೂ ಸಹ ಜಲಮಟ್ಟ ಕುಸಿತಿದೆ. ಮತ್ತೆ ಬೋರ್ವೆಲ್ ಕೊರ್ಸೋರು ಅವೈಜ್ಞಾನಿಕವಾಗಿ ಕಡ್ಡಿ ಕಾಯಿ ಅದು ಇದು ಅಂತೇಳಿ ಅದರಲ್ಲೇ ಮಾಡ್ತಾ ಇದ್ರೆ. ಹೌದು ಸರ್. ಮತ್ತೆ ಈ ಸಹ ತಾವು ಇದೇ ತರ ಹೋದಾಗ ನೀವು ಬೆಳಗಟ್ಟ ಅನ್ನೋ ಒಂದು ಗ್ರಾಮ ನೋಡಿದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಅದು ಸಹ ಒಂದು ಬಂಡೆ ಪ್ರದೇಶ, ನೀರು ಹುಡುಕೋದು ಕಷ್ಟ, ಅಂತರ್ಜಲವೂ ಕಷ್ಟ. ಮತ್ತೆ ಮೈಸೂರು, ಮಳವಳ್ಳಿ, ಮದ್ದೂರು ಆ ಕಡೆ ಹಳ್ಳಿ ಮೈಸೂರು ಕಡೆ ಎಲ್ಲ ನೋಡಿದ್ರೆ ಅಲ್ಲೂ ಸಹ ಚಾಲೆಂಜಸ್ ಇದಾವ. ಹೌದು, ಅಲ್ಲೂ ಸ್ವಲ್ಪ ನೀರಿಂದ ಕಡಿಮೆ ಆಗ್ತದೆ ಸರ್. ಅಲ್ಲೂ ಕೂಡ ಎಲ್ಲ ಕಡೆ ಕಡಿಮೆ ಆಗಿದೆ. ಆಮೇಲೆ ಇನ್ನೊಂದು ಜಾಗತಿಕ ತಾಪಮಾನದಿಂದ ಮಳೆ ಪ್ರಮಾಣ ಎಲ್ಲ ಕಡೆಯಲ್ಲೂ ಒಂದೇ ಪ್ರಮಾಣದಲ್ಲಿ ಬಿದ್ದಿಲ್ಲ. ಎಲ್ಲೋ ಒಂದು ಸ್ವಲ್ಪ ಪ್ರದೇಶದಲ್ಲಿ ಬಿದ್ದಿದೆ. ಅದರ ಎಫೆಕ್ಟ್ ಅಂತೂ ಬಹಳ ಜಾಸ್ತಿ ಇದೆ. ಈಗ ನೀವು ನಿಮಗೆ ಬರುವಂಥ ಫೋನ್ ಕಾಲ್ಗಳಲ್ಲಿ ಗೊತ್ತಾಗುತ್ತೆ ಸರ್ ರವಿಕುಮಾರ್ ಸಂದ್, ಈಗ ನಿಮ್ಗೆ ಕಂಟಿನ್ಯೂ 5-5 ನಿಮಿಷಕ್ಕೆ ಒಂದು ಫೋನ್ಗಳು ಬರ್ತಾ ಇರ್ತಾವೆ ಎಲ್ಲ ಕಡೆಗೂ. ಸರ್ ನಿಮಗೆ ನೀರಿಲ್ಲ, ಪಾಯಿಂಟ್ ಬೇಕು, ಈಗಲೇ ಬೇಕು, ಅವ್ರನ್ನ ಕರ್ಕೊಂಬಂದು ಹಾಕ್ಸಿದ್ವಿ, ನೀರು ಬರಲಿಲ್ಲ, ಇವ್ರು ಯಾರೋ ಬಂದರೂ ನೀರು ಬರಲಿಲ್ಲ, ಈ ಥರ ನಿಮಗೆ ಫೋನ್ ಕಾಲ್ಗಳು ಬರ್ತಾರೆ. ಈಗ ನೋಡುವಾಗ ಸರ್ ಎಲ್ಲರೂ ಕಡ್ಡಿ ಪಾಯಿಂಟ್ ಕೊಡಿಸ್ತೆ ಅಂತ ಹೇಳ್ತಾ ಇರ್ತಾರಲ್ಲ? ಹೌದು ಸರ್, ಕಡ್ಡಿ ಪಾಯಿಂಟ್ ಹೇಳ್ತಾರೆ. ಆಮೇಲೆ ಜರ್ಮನ್ ಟೆಕ್ನಾಲಜಿ, ಜಪಾನ್ ಟೆಕ್ನಾಲಜಿ, ಆಮೇಲೆ ಚೈನಾ, ಇವೆಲ್ಲ ಹೇಳ್ತಾರೆ. ಆ ಥರದ್ದೆಲ್ಲ ನೋಡಿದೀವಿ. ಅದರಲ್ಲೂ ಬರಲಿಲ್ಲ. ಅವರು 4-5 ಪೇಜ್ನಷ್ಟು ರಿಪೋರ್ಟ್ ಕೊಟ್ಟಿದ್ದಾರೆ. ಭೂಮಿಯೆಲ್ಲ ಹುಡುಕಿದ್ರು, ಅಷ್ಟು ಇಂಚಿದೆ, ಇಷ್ಟು ಇಂಚಿದೆ, ಅದರಲ್ಲೂ ಬರಲಿಲ್ಲ, ಇಂಥವೆಲ್ಲ. ಆಮೇಲೆ ಅದಕ್ಕೂ ಏನು ವೈಜ್ಞಾನಿಕ ತಳದೆ ಅನ್ಸಲ್ಲ. ಅದನ್ನು ಇಲಾಖೆಗಳಲ್ಲಿ, ಸರ್ಕಾರದಲ್ಲಿ ಎಲ್ಲಿ ಉಪಯೋಗ ಮಾಡ್ಕೊಂಡು, ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡಲ್ಲೂ ಅದ್ರ ಬಗ್ಗೆ ಎಲ್ಲೂ ಮಾಹಿತಿ ಉಲ್ಲೇಖ ಆಗಿಲ್ಲ. ಅವರು ಈ ಮೀಟರ್ ಬಳಸ್ತಾ ಇಲ್ಲ. ಯಾಕೆಂದರೆ ನಮ್ಮ ಜಿಯಾಲಜಿ ಸಬ್ಜೆಕ್ಟಲ್ಲಿ ಇದ್ರ ಬಗ್ಗೆ ಹೇಳೋದು ಸಂಶೋಧನೆ, ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಸ್ರೋ ಅಂತ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಸೈಂಟಿಸ್ಟ್ಗಳಲ್ಲಿ ಅಲ್ಲಿ ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಇದ್ದಿದ್ರೆ ಅವರು ನಮ್ಮ ಭೂವಿಜ್ಞಾನಿಗಳಿಗೆ ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಮತ್ತೆ ಅವರು ಇಲಾಖೆಗಳಲ್ಲಿ ಬೈ ಮಾಡೋರು. ಹೌದು, ಅವರು ಇದರಲ್ಲಿ ಯಾವ್ದ್ರಲ್ಲೂ ಇದ್ರ ಬಗ್ಗೆ ಒಂದು ಶಬ್ದ ಇಲ್ಲ. ಹಾಗಾಗಿ ಇದನ್ನ ಸ್ವಲ್ಪ ಜನಗಳು ವೈಜ್ಞಾನಿಕ ತಳದೆ ಇಲ್ಲದೆ ಇರೋದ್ರಿಂದ ನಮ್ಗೆ ಸ್ವಲ್ಪ ಕಷ್ಟ. ಈ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ನೋಡಿ ಬಹಳಷ್ಟು ಜನ ವಿಫಲರಾಗಿ ಮಾರು ಹೋಗ್ತಾ ಇದ್ದಾರೆ, ಅದಕ್ಕೆ ದುಡ್ಡು ಕಳ್ಕೊಳ್ಳುವಂತ ಸಂದರ್ಭ ಬಹಳ ಆಗ್ತಾ ಇದೆ. ಹೌದು ಸರ್. ಕೆಲವ್ರಿಗೆ ಎಲ್ರಿಗೂ ಏನಾಗಿದೆ ಅಂದ್ರೆ ಹೊಸ ಟೆಕ್ನಾಲಜಿಲಿ ಏನೋ ನೋಡೋಣ, ಅದೇನೋ ಕಂಪ್ಯೂಟರ್ ತೋರಿಸುತ್ತೆ, ಇಂಥದ್ದು ಒಂದು ಅನಿಸಿಕೆಯಲ್ಲಿ ಹೋಗಿ ನೀರನ್ನ ಕಾಣದಲ್ಲೇ ಅವರು ಬಹಳ ಅಪ್ಸೆಟ್ ಆಗ್ತಾ ಇದ್ದಾರೆ ಜನ. ಆಮೇಲೆ ಏನ್ ಮಾಡ್ಬೇಕಂತ ತೋರಿಸಿದಂತ ಹತಾಶ ಪರಿಸ್ಥಿತಿಗೆ ಹೋಗ್ತಾರೆ ರೈತರು. ಇಂಥ ವಿಷಯಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇಡಬೇಕು. ಯಾಕಂದ್ರೆ ಇನ್ನೂ 5 ತಿಂಗಳು ಮಿನಿಮಮ್ ಇದೆ ನಮಗೆ. ಮುಂಗಾರು, ಜೂನ್ ಅಂತ ಏನು ಲೆಕ್ಕ ಇಟ್ಕೊಂಡ್ರೆ ಮಳೆ ಬರಲಿಕ್ಕೆ ಇನ್ನೂ ಅಷ್ಟು ದೂರ ಇದೀವಿ. ಈಗ ಆಲ್ರೆಡಿ ಜಲಮಟ್ಟ ಕುಸಿತಾ ಇದೆ. ಅಡಿಕೆ ತೋಟಕ್ಕೆ ನೀರು ಕಡಿಮೆ ಆಗ್ತಿದೆ, ಕಬ್ಬಿನ ತೋಟಕ್ಕೆ ನೀರು ಕಡಿಮೆ ಆಗ್ತಿದೆ, ಬಾಳೆ ತೋಟಕ್ಕಿಲ್ಲ, ತೆಂಗಿಗಿಲ್ಲ ಅಂತ ಬರ್ತಾ ಇದ್ದಾರಲ್ಲ. ಈಗ ನೀವು ಈ ಥರ ತಪ್ಪು ನಿರ್ಧಾರಗಳು ತಗೊಂಡು ಬೋರ್ವೆಲ್ ಕೊಡಿಸಿ ವಿಫಲರಾದಂಥ ರೈತರಿಗೆ ನೀವೇನು ಹೇಳಿಕೆ ಇಷ್ಟಪಡ್ತೀರಿ ಸರ್? ಸರ್, ಜನಗಳು ಅವರು ಅಂಧಶ್ರದ್ಧೆ ಬಿಟ್ಬಿಟ್ಟು ಸೈಂಟಿಫಿಕ್ ಆಗಿ ಥಿಂಕ್ ಮಾಡಿಕೊಂಡು ಅದರಲ್ಲಿ ಯಾರು ನುರಿತ ಭೂವಿಜ್ಞಾನಿ ಇರ್ತಾರೆ ಅವ್ರ ಸೇವೆ ತಗೊಂಡು ಅವ್ರ ಮಾರ್ಗದರ್ಶನ ತಗೊಂಡ್ರೆ ಈವನ್ ಬೋರ್ವೆಲ್ ಹೊಡೆದಿದ್ದು ರೀಚಾರ್ಜಿಂದ ಹಿಡಿದು ಮುಂದೆ ಏನು ಸಮಸ್ಯೆ ಬಂದರೂ, ಅಂತರ್ಜಲ ವೈಪರೀತ್ಯ ಸಮಸ್ಯೆ ಬಂದರೂ ಕೂಡ ಅವರು ಸಲಹೆ ತಗೊಂಡ್ರೆ ಅವ್ರಿಗೆ ಭಾಳ ಒಳ್ಳೆ ಇದಾಗುತ್ತೆ, ರಿಸಲ್ಟ್ ಬರ್ತದೆ. ಆಮೇಲೆ ಉದಾಹರಣೆ ನಾನು ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ಸಲ ಹಾಸನ ಡಿಸ್ಟಿಕ್ ಬೇಲೂರಿನ ಒಂದು ಕಾಲ್ ಬಂತು. ಒಬ್ಬ ಕಿಶನ್ ಅಂತ ಇಂಜಿನಿಯರ್, ಅವರು ಸುಮಾರು 5-6 ಎಕರ್ನಲ್ಲಿ 20 ಬೋರ್ವೆಲ್ ಹೊಡೆದಿದ್ದಾರೆ. 20 ಬೋರ್ವೆಲ್, 20 ಬೋರ್ವೆಲ್. ಅವ್ರ ತಂದೆ ಕಾಲದಲ್ಲಿ 15 ಹೊಡೆದರೆ, ಇವ್ರ ಮಗ ಇಂಜಿನಿಯರ್ ಆದಲ್ಲಿ 5 ಬೋರ್ ಹೊಡೆದಾರೆ. ಸರ್, ಏನ್ ಮಾಡ್ಬೇಕಂತ ಕೇಳಿದ್ರು. ಹಾಸನ ಜಿಲ್ಲೆ ಒಳಗೆ 5 ಎಕರೆ ಒಳಗೆ 20 ಬೋರ್ ಕೊರೆದ್ರು ನೀರಿಲ್ಲ. ರವಿಕುಮಾರ್ ಅವ್ರನ್ನ ಮತ್ತೆ ಇನ್ನು 21ನೇ ಬೋರಿಗೆ ನೀವು ಹೋಗಿದ್ದೀರಾ? ಇಲ್ಲ, ನಾನು ಹೋಗ್ಲಿಲ್ಲ. ನನಗೆ ಕೇಳಿದ್ರು, ನನಗೆ ಅಷ್ಟು ದೂರ ಬರೋಕ್ಕಾಗಲ್ಲ, ನನ್ನ ಸ್ನೇಹಿತರು ಬಂದಿರೋದು ರಂಜಿತ್ ಶರ್ಮಾ ಅಂತ ಹೇಳಿ ಸೀನಿಯರ್ ಜರ್ನಲಿಸ್ಟ್, ಅವ್ರು ಕರ್ಕೊಂಡು ಹೋಗಿದ್ರು. ಅವ್ರು ಸಕ್ಸಸ್ಫುಲ್ ಆಗಿ ಲೊಕೇಟ್ ಮಾಡಿದರೆ ನೀರು ಬಂತು ಅವ್ರಿಗೆ. ನೋಡಿ, ವೆರಿ ಗುಡ್. ಅಂದ್ರೆ ಇದು ಯಾಕೆ ಉದಾಹರಣೆ ಯಾಕೆ ನಿದರ್ಶನ ಹೇಳಿದೆ ಅಂತಂದ್ರೆ, ನಮ್ಮ ಏನು ಸಮಸ್ಯೆ ಇದ್ರೂ ನಮ್ಮ ವಿಜ್ಞಾನದಲ್ಲಿ ಅದಕ್ಕೆ ಪರಿಹಾರ ಇದೆ. ನೀವು ಅದು ಸರಿಯಾದಂಥ ಹತಾಶಕ್ಕಿಂತ ನಮಗೆ ನಮ್ಮ ವಿಜ್ಞಾನಿಗಳ ಮೊರೆ ಹೋದರೆ ನಿಮಗೆ ಗ್ಯಾರಂಟಿ ಸೊಲ್ಯೂಷನ್ ಸಿಗುತ್ತೆ.
ನೀವು ಹತಾಶರಾಗಬೇಡಿ. ನೀವು ಹತಾಶ ಆಗದಲ್ಲಿ ನಮ್ಮ ನುರಿತ ಭೂವಿಜ್ಞಾನಿಗಳ ಹತ್ರ ನಿಮ್ಮ ಚಿಂತನೆಗಳು ಹೇಳ್ಕೊಂಡ್ರೆ ಅದಕ್ಕೆ ಖಂಡಿತ ಪರಿಹಾರ ಕೊಡ್ಬೋದು. ಅದರಲ್ಲಿ ಇದು ಒಂದು ಸಣ್ಣ ಉದಾಹರಣೆ. ಇಂಥ ಉದಾಹರಣೆ ಅಷ್ಟೇ. 100, 200, 1000 ಉದಾಹರಣೆಗಳಿವೆ ನಿಮಗೆ. ಎಲ್ಲ ಕಡೆಗೆ ಫೇಲ್ಯೂರ್ ಆಗಿ ನೊಂದಂಥ ರೈತರು ನೀವು ಹೋಗಿ ನೀರು ಕೊಟ್ಟಂಥ ಉದಾಹರಣೆಗಳು ಭಾಳಷ್ಟಿದೆ. ಇದೆ ಸರ್. ಹಾಗಾಗಿ ರೈತರು ಈ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತು ಇರೋಂಥ ಸ್ವಲ್ಪ ನೀರನ್ನ ಮಿತ ಬಳಕೆ ಮಾಡುವಂಥ ಕೆಲಸ. ಯಾಕಂದರೆ ಮತ್ತು ಹೊಸ ಬೋರ್ ಕೊಡ್ಸೋಕ್ಕಿಂತಲೂ ಇರೋಂಥ ಬೋರ್ಗಳೆಲ್ಲ 1 ಇಂಚು ಅರ್ಧ ಇಂಚು ಬರೋ ಬೋರ್ನ ಮಿತ ಬಳಕೆ ಮಾಡಿಕೊಂಡು ತೋಟಕ್ಕೆ ಮಲ್ಚಿಂಗ್ ಮಾಡಿಕೊಂಡು ನೀರಿನ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಕೆಲವರಿಗೆ ಡೀಪ್ ಬೋರ್ ಅಂತ, ಕೆಲವ್ರಿಗೆ ಏನಾಗಿದೆ ಅಂದರೆ ಆಸೆ, ಸರ್ ನಮ್ಮ ಅಪ್ಪರು ಬರೀ 200 ಅಡಿಗೆ ಕೊರೆಸ್ಬಿಟ್ರೆ ಸರ್ ಈ ಸಾರಿ ಏನಾದರೂ ಒಂದು 1000 ಅಡಿ ಬೋರ್ ಕೊರೆಸ್ಬೇಕು ಅಂತ ಅವರೇ ತೀರ್ಮಾನ ಮಾಡ್ಕೊತಾರೆ. ಆದರೆ ಆ ಡಿ ಬೋರ್ವೆಲ್ ಅನ್ನೋ ಕಾನ್ಸೆಪ್ಟಿಗೆ ಶಿಲಾರಚನೆ ಸಪೋರ್ಟ್ ಕೊಡಬೇಕು. ಶಿಲಾರಚನೆ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಮೇಲೆ ಕೆಳಗಿನವರು ಒಂದೇ ಕಲ್ಲಿದ್ರೆ ಅಲ್ಲಿ ನೀರಿನ ಸಂಗ್ರಹಣ ಇರಲ್ಲ. ಅದು ಹೊಡೆಯೋದೆಲ್ಲ ವೇಸ್ಟ್. ಅದಕ್ಕೋಸ್ಕರನೇ ಅವರು ನಮ್ಮ ಭೂವಿಜ್ಞಾನಿ ಸಲಹೆ ತಗೊಂಡ್ರೆ ಅವರು ಅಲ್ಲಿ ಶಿಲಾರಚನೆ ನೋಡಿಕೊಂಡು ಅಲ್ಲಿ ಜಿಯಾಲಜಿ ನೋಡಿಕೊಂಡು ಡಿಸಿಷನ್ ಕೊಡ್ಬೋದು. ಇವ್ರ ಡಿಸಿಷನ್ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಅನಾವಶ್ಯಕ ದುಡ್ಡು ಕಳ್ಕೊಳೋಕ್ಕಿಂತನೂ ಸ್ವಲ್ಪ ಕಾದ್ಬಿಟ್ಟು ಜಿಯಾಲಜಿಸ್ಟ್ ಕರ್ಕೊಂಡೋದ್ರೆ ಒಳ್ಳೇದು ಅಂತ ನನ್ನ ಅಭಿಮತ. ಏನು ಮಾಡ್ತಾರೆ ಖಂಡಿತ ಈ ಮಾತುಗಳನ್ನು ಅವತ್ತು ಯಾರೂ ಮರಿಬಾರ್ದು. ಯಾಕಂದರೆ ಸುಮ್ಮನೆ ರವಿಕುಮಾರ್ ಫೋನ್ ಮಾಡಿದ್ವಿ, ಅವ್ರು ಸಿಗಲಿಲ್ಲ, ತೋಟ ಒಣಗುತ್ತೆ, ಜಲ್ದಿ ಹಾಕ್ಸ್ಬಿಡ್ಬೇಕು, ಬೋರು ಡೀಪ್ ಬೋರ್ ಹಾಕ್ಸ್ಬೇಕು, ಈ ಥರ ತಪ್ಪು ನಿರ್ಧಾರಗಳು. ಆದರೆ ಒಂದು ಏನಾಗುತ್ತೆ ಅಂದರೆ ಭಾಳ ಜನ ರೈತರು ಭಾಳ ಜಲ್ದಿ ಅವಶ್ಯಕ್ಕೊಳಗಾಗ್ಬಿಡ್ತಾರೆ. ಈ ಕ್ರಾಪ್ ಹೋಗಿದೆ, ಏನು ಮಾಡಬೇಕು, ಯಾರು ಕಡ್ಡಿ ಆಗಲಿ ಏನಾಗಲಿ ತೋರಿಸ್ಬೇಕು, ಹೊಡಿಬೇಕು, ಗಾಡಿ ಬಂದು ನಿಂತಿದೆ, ಯಾರು ಕರ್ಸಪ್ಪ ಹೊಡಿಸ್ಬಿಡೋಣ ಅಂತ ಅಂತಾರೆ. ಅದು ಹೊಡಿತಾರೆ. ಎಷ್ಟೊಂದು ಕಡೆ ಬರಲ್ಲ, ಕೆಲವು ಕಡೆ ಬರ್ತವೆ, ಇಲ್ಲ ಅಂತಲ್ಲ, ಭಾಳ ಅಪರೂಪ. ಇವಾಗ ಅದರದೆಲ್ಲ ಭಾಳ ಇಳ್ಬೇಕಾಗಿದೆ, ಭಾಳ ಕಷ್ಟ ಇದೆ ಈಗ ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲಿ ರೈತರು ಒಂದೊಂದು ಹೆಜ್ಜೆ ಇಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಇಡೋದು ಸೂಕ್ತ ಅಂತ ಅನಿಸುತ್ತೆ. ಇಲ್ಲ ಸುಮ್ಮನೆ ದುಡ್ಡು ಹೋಗುತ್ತೆ ಅವ್ರು ಅನಾವಶ್ಯಕವಾಗಿ. ಆಮೇಲೆ ಎಷ್ಟೊಂದು ಕಡೆ ನಾನು ನೋಡಿದಾಗ ಹೊಸ ಬೋರಲ್ಲಿ ಚಿಂತನೆ ಮಾಡೋಕ್ಕಿಂತ ಇರೋ ಬೋರಲ್ಲೂ ರಿಪೇರಿ ಮಾಡಿಕೊಂಡು ಅದನ್ನೇ ರಿಜ್ಯೂನೇಟ್ ಮಾಡಿಕೊಂಡ್ರೆ ಕೆಲವೊಂದು ಎಷ್ಟು ಸ್ವಲ್ಪ ಪ್ರಾಬ್ಲಮ್ ಇರ್ತವೆ. ಅಂದರೆ ಕರೆಕ್ಷನ್ ಮಾಡಿಕೊಂಡು ದೊಡ್ಡ ಮೋಟ್ರ್ ತೆಗೆದು ಸಣ್ಣ ಮೋಟ್ರ್ ಹಾಕ್ಕೊಂಡು ಅದನ್ನೇ ಒಂದು ಕೃಷಿ ಹೊಂಡ ಮಾಡಿಕೊಂಡು ಆ ಥರ ಮಾಡಿದ ಯಶಸ್ವಿಯಾಗಿರೋ ರೈತರು ಯಶೋಗಾತಿದ್ರೆ ನೋಡಿದ್ದೀನಿ ನಾನು. ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಇದರಲ್ಲಿ. ಆಮೇಲೆ ಎಷ್ಟು ಜನದ ಕಾಲ್ಗಳು ಬಂದಾಗ ನನಗೆ ಅವ್ರು ಹೇಳ್ತಾರೆ, ಸರ್ ನಮ್ಮಲ್ಲಿ 10-15 ಫೇಲ್ ಆಗಿದ್ದಾವೆ. ನಾನು ಹೇಳ್ತಿದ್ದೆ, ನೋಡಪ್ಪ ಅಲ್ಲಿ ಏನಂತ ನಿಮ್ಮ ವಾಸ್ತವಿಕತೆ ಬಂದು ಪರಿಶೀಲನೆ ಮಾಡಿದಾಗ ನಾನು ಏನು ಮಾಡ್ಬೋದು ಅಂತ ಹೇಳೋಕ್ಕಾಗುತ್ತೆ. ಆ ರೀತಿ ಹೇಳಿದಾಗ ನಾನು ನೋಡ್ಕೊಂಡೆ, ಕೆಲವ್ರದೆಲ್ಲ ನೋಡಪ್ಪ ನಿಮ್ಮಲ್ಲಿ ಬೋರ್ವೆಲ್ ಫಿಸಿಬಲ್ ಇಲ್ಲ, ನೀರು ಹೊಡೆಯೋಕ್ಕಾಗಲ್ಲ, ಸುಮ್ಮನೆ ಯಾಕೆ ದುಡ್ಡು ಕಳ್ಕೊತೀರಾ, ನೀವು ಇದ್ರ ಬದಲು ನಿಮ್ಮ ಬೋರ್ವೆಲ್ ಯಾವ್ದಾರ ಹೊಡೆದು ಹಳೆ ಬೋರ್ವೆಲ್ ಇದ್ದರೆ ಅದಕ್ಕೆ ಜಲಪೂರ್ಣ ಮಾಡ್ಕೊಳ್ಳಿ. ಅದಕ್ಕೆ ದೇವರೆಡ್ಡಿ ಸರ್ ಅಂತಿದ್ದಾರೆ, ಅವರು ಸಾಕಷ್ಟು ವರ್ಷ ಇದರಲ್ಲೇ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. 37-38 ವರ್ಷ ಇದರಲ್ಲೇ ಸೇವೆ ಸಲ್ಲಿಸಿದ್ದಾರೆ. ಅವ್ರ ಸೇವೆಯನ್ನು ಬೇರೆ ಜನ ಯೂಸ್ ಮಾಡ್ಕೊತಿದ್ದಾರೆ. ನೀವ್ಯಾಕೆ ಯೂಸ್ ಮಾಡಬಾರ್ದು ಅಂತ ನಮ್ಮ ಜನಗಳು ಪ್ರಶ್ನೆ ಮಾಡಿದ್ದೀನಿ. ನಾನು ಅವ್ರ ನಂಬರ್ ಕೊಟ್ಟು ಮಾತಾಡೋಕೆ ಹೇಳಿದ್ದೀನಿ. ಸಾಕಷ್ಟು ಜನ ಕಾಂಟ್ಯಾಕ್ಟು ಮಾಡ್ತಾಯಿದ್ದಾರೆ, ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರ ಮನ ಪ್ರವೃತ್ತಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ದಿಶೆಯಲ್ಲಿ ಅವ್ರು ಗಂಭೀರ ಆಲೋಚನೆ ಮಾಡಿ ಹೊಸ ಬೋರಲ್ಲಿ ಹೊಡೋದಕ್ಕಿಂತ ಆ ಜಲ ಮರುಪೂರ್ಣ ಮಾಡಿದ್ರೆ ಅದೇ ನೀರು 1.5-2 ಇಂಚ್ ಇದ್ರೂ ಕೂಡ ಜಾಸ್ತಿ ಆಗೋದು ಪೂರ ಚಾನ್ಸ್ ಇದೆ. ನಮ್ಮ ಭೂಮಿಯಲ್ಲಿ ಬಿದ್ದಿದ್ದ ನೀರನ್ನ ನಮ್ಮ ಹೊಲದಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಹೊಲದಲ್ಲೇ ನಾವು ಉಳಿಸ್ಕೋಬೇಕನ್ನ. ಅದಕ್ಕೆ ಬಂಡಿಂಗ್ ಮಾಡಿಕೊಂಡು ಒಂದು ಹನಿ ನೀರು ಹೋಗ್ಲಾರ್ದಂಗಿದ್ರೆ ನಿಮ್ಮ ಬೋರಲ್ಲಿ ಕೂಡ ನಿಮಗೆ ಸ್ಥಿರವಾಗಿ ನಡೆಯುತ್ತೆ. ನೀವು ಇದನ್ನು ರೀಚಾರ್ಜ್ ಅನ್ನೋ ಕಾನ್ಸೆಪ್ಟನ್ನ ಸರಿಯಾಗಿ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಬೋರಲ್ಲಿ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಯಾರಿದ್ದರೂ ಅವ್ರದ್ದು ನಡೆಯಲ್ಲ, ನಿಮಗೆ ರೀಚಾರ್ಜ್ ಎಫೆಕ್ಟ್ ಆಗೋದು, ಪಕ್ಕದವ್ರಿಗೇನು ಅದು ಆಗಲ್ಲ ಇಂಪ್ಯಾಕ್ಟು. ಅಂದರೆ ಅದರ ಫಲಾನುಭವಿಗಳು ನೀವೇ. ನಿಮ್ಮ ತಲೆಯೊಳಗೆ ನೀವು ಮಾಡಿದ್ರೆ ಇನ್ನೊಬ್ಬರಿಗೆ ಆಗುತ್ತೆ ಅನ್ನೋ ವಿಷಯ ತೆಗೆದುಬಿಡಿ ದಯವಿಟ್ಟು. ಅದು ಇಮಿಡಿಯೇಟ್ ನೀವು ಫಲಾನುಭವಿ ನೀವೇ, ಬೇರೆ ಇರಲ್ಲ. ಆಮೇಲೆ ಇದರಿಂದ ನಿಮಗೇನಾಗುತ್ತೆ, ನಾಳೆ ದಿವಸ ನಿಮ್ಮ ಬೆಳೆನೂ ಸಕಾಲಕ್ಕೆ ಬರ್ತದೆ, ನೀವು ಧೈರ್ಯದಿಂದ ದುಡ್ಡು ಹಾಕ್ಬೋದು, ಆತ್ಮವಿಶ್ವಾಸ ಕೆಲಸ ಮಾಡ್ಬೋದು. ಈ ರೈತರಲ್ಲಿ ನನ್ನ ಕಳಕಳಿ ವಿನಂತಿ, ದಯವಿಟ್ಟು ಇದ್ರ ಬಗ್ಗೆ ಚಿಂತನೆ ಮಾಡಿ. ನೀವು ಒಂದು ಬೋರ್ವೆಲ್ ಹಾಕಿಸಿ ದುಡ್ಡು ಹಾಕ್ಸೋಕ್ಕಿಂತನೂ ಜಲ ಮರುಪೂರಣಕ್ಕೆ ಯೋಚನೆ ಮಾಡಿ. ದೇವರೆಡ್ಡಿ ಸರ್ ಹತ್ರನೂ ನುರಿತ ತಾಂತ್ರಿಕ ತಜ್ಞರಿದ್ದಾರೆ, ಅವರ ಸಲಹೆ ತಗೊಂಡು ನೀವು ಅದನ್ನು ಮಾಡಿದರೆ ನಿಮ್ಮ ಸಾಕಷ್ಟು ದುಡ್ಡು ಎಲ್ಲ ಉಳಿತದೆ. ಅನ್ನೆಸರಿ ನಿಮಗೆ ಟೆನ್ಷನ್ ತಪ್ಪುತ್ತೆ. ಆಮೇಲೆ ನಿಮ್ಮ ಜಲಸ್ಥಿರನೂ ಕಂಟಿನ್ಯೂಸ್ ನಡೆಯುತ್ತೆ, ಯಾವಾಗ ನಿಮ್ಮ ಕೈ ಕೊಡಲ್ಲ. ಓಕೆ ಸರ್, ನಿಮ್ಮನ್ನು ಪಾಯಿಂಟ್ಸ್ ಮಾಡಿಸ್ಕೋಬೇಕಂತಕ್ಕಂಥವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಭಾಳಷ್ಟು ಜನ ಈ ವಿಡಿಯೋ ನೋಡಿದ್ಮೇಲೆ ಅಂದ್ಕೊತಾರೆ. ನಿಮ್ಮನ್ನು ವಿಳಾಸ, ಫೋನ್ ನಂಬರ್ ಹೇಳ್ತೀರಾ? ನಂದು ಫೋನ್ ನಂಬರ್ ಸರ್ 9113661899, 9448579677. ಸ್ವಲ್ಪ ಆದಷ್ಟು ನನಗೆ ರಾತ್ರಿ ಮಾತಾಡೋದು ಸೂಕ್ತ. ರಾತ್ರಿ 10 ಗಂಟೆ ಮೇಲೆ. ಡೇ ಟೈಮಲ್ಲಿ ಕೆಲಸ ಭಾಳ ಇರ್ತದೆ, ಒಂದ್ಸಲ ಎತ್ತಕ್ಕಾಗಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ಸಾಧ್ಯವಾದರೆ ನಾನು ಫ್ರೀ ಇದ್ರೆ ಎತ್ತುತ್ತೀನಿ. ಇವನ್ ನಿಮ್ಮದು ಫೋನ್ ಕಾಲ್ ಬಂದಮೇಲೂ ನಾನು ಆಮೇಲಾದ್ರೂ ರಿಪ್ಲೈ ಮಾಡ್ತೀನಿ. ಓಕೆ ಸರ್, ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಸ್ನೇಹಿತರೆ,
ಇಷ್ಟೊತ್ತು ರವಿಕುಮಾರ್ ಸರ್ ಅವರ ಮಾತುಗಳನ್ನ ಕೇಳ್ತಾ ಬಂದಿದ್ವಿ. ಅವರು ಸರ್ಕಾರದಲ್ಲಿ ಭೂವಿಜ್ಞಾನಿಯಾಗಿ ಜಲತಜ್ಞರಾಗಿ ರಾಜ್ಯಾದ್ಯಂತ ಕೆಲಸ ಮಾಡಿದ್ರು. ಈಗ ರಿಟೈರ್ಡ್ ಆದರೂ ಸಹ ತುಂಬ ಬ್ಯುಸಿ ಇದ್ದಾರೆ. ತುಂಬ ಬ್ಯುಸಿ ಅಂತಂದರೆ ಅವರು ಸಿಗೋದೇ ಕಷ್ಟ. ಆದರೂ ಇದರಲ್ಲಿ ಅವರು ಬೆಳಗ್ಗೆಯಿಂದ ಇಡೀ ಸಂಜೆವರೆಗೂ ಕೆಲಸ ಮಾಡಿ ಎಷ್ಟೊಂದು ನೀರಿಲ್ಲದ ಭೂಮಿಗಳಲ್ಲಿ ಪಾಯಿಂಟನ್ನು ಮಾಡುವಂಥ ಕೆಲಸ ಮಾಡಿ, ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನೀವು ಅವರ ಪೇಷನ್ಸಿಂದ ಅವರ ಸಹಾಯ ತಗೊಳ್ಳಿ. ಅವ್ರು ಹೇಳಿದ ಮಾರ್ಗದಲ್ಲಿ ಹೋಗಿ, ಮತ್ತು ಅವರು ನೀರಿಲ್ಲ ಅಂತದಾಗ ಬೇರೆ ದಾರಿ ಅಂತಂದರೆ ಮರುಪೂರ್ಣ ಮಾಡ್ತಕ್ಕಂಥದ್ದು ಒಂದೇ ದಾರಿ. ಮತ್ತು ರವಿಕುಮಾರ್ ಥರದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಯಲ್ಲೂ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿಜ್ಞಾನಿಗಳು, ಜಲತಜ್ಞರುಗಳಿದ್ದಾರೆ. ಅವರ ಸಹಾಯವನ್ನು ತಗೊಳ್ಳಿ. ನೀವು ದಯಮಾಡಿ ಸುಮ್ಮನೆ ಡೀಪ್ ಬೋರು ಮತ್ತು ಯಾರೋ ಕಡ್ಡಿ ಪಾಯಿಂಟು ಮತ್ತೊಂದು ಅಂತಂದೇಳಿ ನೀವು ವಿಫಲ ಆಗ್ಕಿಂತಲೂ ಈ ದಾರಿಯಲ್ಲಿ ಹೋಗ್ಬೇಕಾಗುತ್ತೆ ಅನ್ನೋ ಒಂದು ಕಾಳಜಿ ಅಂತ ಇಷ್ಟು ಹೇಳ್ತಾ ನಮಸ್ಕಾರ ರವಿಕುಮಾರ್ ಸರ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಚೆನ್ನಾಗಿ ಬಂತು ಸರ್. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. Please like, share and subscribe our YouTube channel.